ರಿಸ್ಕ್ ಬೇಸ್ಡ್ ಅಪ್ರೋಚ್ ಅಂತ ಹೇಳ್ತಾರೆ. ನಾವು ಮಾಡ್ತಾ ಇರೋದಲ್ಲ ರಿಸ್ಕ್ ಬೇಸ್ಡ್ ಥಿಂಕಿಂಗ್, ರಿಸ್ಕ್ ಬೇಸ್ಡ್ ಅಪ್ರೋಚ್. ಸೊ ರಿಸ್ಕ್ ಇಸ್ ಇಂಪಾರ್ಟೆಂಟ್. ಸಿವಿಯರಿಟಿ, ಪ್ರೊಬಬಿಲಿಟಿ, ರಿಸ್ಕ್ ಅಂತ ಹೇಳಿದ್ರೆ ಕಾನ್ಸಿಕ್ವೆನ್ಸ್ ಮತ್ತೆ ಸಿವಿಯರಿಟಿ ಇದನ್ನ ಮಲ್ಟಿಪ್ಲೈ ಮಾಡಿದ್ವಿ. So only clause number 6 ಆಯ್ತು. Next clause number 7 ಅದು ಸಪೋರ್ಟ್. clause number 7 ಅದು ಸಪೋರ್ಟ್. ಸೊ ಎಲ್ಲ ಮಾಡ್ತಿರೋ ಕೆಲಸ ಸಪೋರ್ಟಿಂಗ್ ಫಂಕ್ಷನ್ಸ್ ಬೇಕೇ ಬೇಕು ಒಂದು ಕಂಪನಿ ವರ್ಕ್ ಆಗಬೇಕು. ಸಪೋರ್ಟಿಂಗ್ ಅಲ್ಲಿ ಮೇನ್ ಯಾರು? ಪೀಪಲ್, ನೀವೇ ಎಂಪ್ಲಾಯೀಸ್, ವರ್ಕರ್ಸ್. ಪೀಪಲ್ ಇಸ್ ಇಂಪಾರ್ಟೆಂಟ್. To ensure that organization can consistently meet customer applicable schedule requirements, organization shall provide persons necessary for the effective operation of the coordinate system, including the process needed. ನಮ್ಗೆ ಏನೇನು ಪ್ರೊಸೆಸ್ ಏನಿದೆ, ಈಗ ವೆಲ್ಡಿಂಗ್ ಬೇಕು, ವೆಲ್ಡರ್ಸ್ ಬೇಕು, ಈಗ ಟೆಸ್ಟಿಂಗ್ ಮಾಡೋಕ್ಕೆ ಟೆಸ್ಟರ್ಸ್ ಬೇಕು, ಸೊ ಅಸೆಂಬ್ಲಿ ಮಾಡೋಕ್ಕೆ ಅಸೆಂಬ್ಲಿ ಬೇಕು. ಸೊ ಎಲ್ಲ ಏನೇನು ರಿಕ್ವೈರ್ಮೆಂಟ್ ಇದೆ ಎಲ್ಲದಕ್ಕೂ ಪರ್ಸನ್ಸ್ನ ಕಾಂಪಿಟೆಂಟ್ ಪರ್ಸನ್ನ ಹೈರ್ ಮಾಡಬೇಕು. ಸೊ ಅದು ಹೇಳಿ ಪೀಪಲ್, ಅದೊಂದು ರಿಸೋರ್ಸ್. ಪೀಪಲ್ ಇಸ್ ಆಲ್ಸೋ ರಿಸೋರ್ಸ್. ನೆಕ್ಸ್ಟ್ ಇನ್ಫ್ರಾಸ್ಟ್ರಕ್ಚರ್. ಇದೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಇದೆ, ಬಿಲ್ಡಿಂಗ್ಸ್ ಇದೆ, ಮಿಷನರೀಸ್ ಇದೆ, ಎಲ್ಲ ಟೂಲ್ಸ್ಗಳಿದೆ, ಇದೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಅಲ್ಲ. ಸೊ ಇನ್ಫ್ರಾಸ್ಟ್ರಕ್ಚರ್ ಕೂಡ ಪ್ರಾಪರ್ ಆಗಿ ಆರ್ಗನೈಸೇಷನ್ shall determine, provide and maintain the infrastructure for the operation of its process to achieve conformity of products and services. Infrastructure can include buildings and associated utilities like your electricity, water, equipment including hardware and software like your systems. ಹಾರ್ಡ್ವೇರ್ ಇರ್ಬೋದು, ಸಾಫ್ಟ್ವೇರ್ ಇರ್ಬೋದು, ಏನೇ ಇರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಾಲಜಿ, ಐಟಿ, ಏನು ಬೇಕಾದ್ರೆ ಇರ್ಬೋದು, ಇದೆಲ್ಲ ಇನ್ಫ್ರಾಸ್ಟ್ರಕ್ಚರ್. ಸೊ ಇದನ್ನು ಕೂಡ ಮ್ಯಾನೇಜ್ಮೆಂಟ್ ಕೊಟ್ಟಿರ್ತಾರಲ್ವಾ, ಇದೊಂದು ರಿಸೋರ್ಸ್. ನೆಕ್ಸ್ಟ್ 7.1.4 ಎನ್ವೈರ್ಮೆಂಟ್ ಫಾರ್ ದ ಆಪರೇಷನ್ ಆಫ್ ಪ್ರೋಸೆಸ್. ಎನ್ವೈರ್ಮೆಂಟ್ ಯಾವ ಥರ ಇದೆ ಪ್ರೊಡಕ್ಷನ್ ಮಾಡೋಕ್ಕೆ? ಸೊ ಗುಡ್ ಎನ್ವೈರ್ಮೆಂಟ್ ಕೂಡ ಕೊಟ್ಟು ಆರ್ಗನೈಸೇಷನ್ shall determine, provide and maintain the environment necessary for the operation processes and achieve the conformity of products and services. Environment for the operation process can include physical, social, psychological, environmental and other factors such as temperature, humidity, ergonomics and cleanliness. ಏನು ಬೇಕಾದ್ರೆ ಈ ಲ್ಯಾಬ್, ಸಪೋಸ್ ಲ್ಯಾಬ್ ಎಲ್ಲ ಇದೆ, ಟೆಂಪ್ರೇಚರ್ ಮೇಂಟೈನ್ ಮಾಡಬೇಕಾಗುತ್ತೆ, AC ಬೇಕಾಗುತ್ತೆ, ಅದನ್ನು ಬೇರೆ ಬೇರೆ ಇಂಡಸ್ಟ್ರೀಸ್ ಇದೆ. ಸೊ ಎಲ್ಲರೂ ಕೂಡ ಮ್ಯಾನೇಜ್ಮೆಂಟ್ ಕೊಟ್ಟಿರ್ತಾರೆ. ಸೊ that is the requirement of the standard. Resource ಅಲ್ಲಿ ಇದಕ್ಕೆ ಗುಡ್ ಎನ್ವೈರ್ಮೆಂಟ್ ಇದೆ ಅಲ್ಲ, ಏನೇನು ಬೇಕು ನಮ್ಮ ಪ್ರೊಸೆಸ್ಸಿಗೆ ಏನೇನು ಬೇಕು ಆ ರಿಕ್ವೈರ್ಮೆಂಟನ್ನು ಕರೆಕ್ಟಾಗಿ ಇರುತ್ತೆ. ಆ್ಯಕ್ಚುಲಿ ನಮ್ಗೆ ಏನು ಆಪರೇಷನ್ಸ್ ಬೇಕು, ನಮಗೆ ಕರೆಕ್ಟಾಗಿ ಸಪೋಸ್ ಟೆಂಪ್ರೇಚರ್ ಮೇಂಟೈನ್ ಮಾಡೋಕೆ ಆ ಟೆಂಪ್ರೇಚರ್ ಅಷ್ಟೇ ಇರಬೇಕು, ಹ್ಯೂಮಿಡಿಟಿ ಅಷ್ಟೇ ಇರಬೇಕು, ಕರೆಕ್ಟಾಗಿ ಶಾಪ್ ಫ್ಲೋರ್ ಇರಬೇಕು, ನೀಟಾಗಿರಬೇಕು, ಪ್ಯಾಕಿಂಗ್ ರ್ಯಾಕ್ಸ್ ಇರಬೇಕು, ಎಲ್ಲ Next 7.1.1 monitoring and measuring resources. I had the monitoring and measuring difference is at the medical head. In difference monitoring and measuring, each is status. Check the status. Determine the value. Determine the value. So monitoring and measuring only even tools, so equipments, ಎಲ್ಲ ಕರೆಕ್ಟ್ ಆಗಿ ಮೆಜರಿಂಗ್ ರಿಸೋರ್ಸ್ನ ಕರೆಕ್ಟಾಗಿ ಕ್ಯಾಲಿಬ್ರೇಷನ್ ಮಾಡಬೇಕಂತ ಸ್ಟ್ಯಾಂಡರ್ಡ್ ಹೇಳಿದ್ದಾರೆ. ಈಗ ವೇಯಿಂಗ್ ಸ್ಕೇಲ್ ಇದೆ, ಅದು ಕರೆಕ್ಟಾಗಿ ವರ್ಕ್ ಆಗ್ತದೆ ಅಂತ ಹೆಂಗೆ ಗೊತ್ತಾಗ ಅದು ಕ್ಯಾಲಿಬ್ರೇಷನ್ ಮಾಡಬೇಕು. ಅದು ರಾಂಗ್ ಎರರ್ ರೀಡಿಂಗ್ ಕೊಡ್ತಾ ಇದ್ರೆ ಏನು ಎಫೆಕ್ಟ್ ಏನಾಗುತ್ತೆ ಹೇಳಿ? ರಾಂಗ್ ಎರರ್ ಕ್ವಾಲಿಟಿ ಹೋಗುತ್ತೆ, ಆವಾಗ ಕಸ್ಟಮರ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಸೊ ಎಲ್ಲ ಟೂಲ್ಸು, ಎಕ್ವಿಪ್ಮೆಂಟ್ಸು, ವರ್ನಿಯರ್ ಇರ್ಬೋದು, ಮೈಕ್ರೋಮೀಟರ್ ಇರ್ಬೋದು, ಏನೇ ಇರ್ತದೆ ಎಲ್ಲರೂ ಕೂಡ ಲಿಸ್ಟ್ ಮಾಡಿ ಅದು ಕ್ಯಾಲಿಬ್ರೇಷನ್ ಪ್ಲಾನ್ನ ರೆಡಿ ಮಾಡ್ಕೋಬೇಕು. ಅದು ಯಾವಾಗ ಕ್ಯಾಲಿಬ್ರೇಷನ್ ಆಗೋದು NABL ಅಪ್ರೂವ್ಡ್ ಲ್ಯಾಬೊರೇಟರಿಯಿಂದ, ಅಂದರೆ NABL ಯೂಶ್ವಲಿ NABL ಅಪ್ರೂವ್ಡ್ ಲ್ಯಾಬೊರೇಟರಿ ನಾವು ಕ್ಯಾಲಿಬ್ರೇಷನ್ ಮಾಡಬೇಕು. ಅದು ರೆಕಾರ್ಡ್ಸ್ನ ಇಟ್ಕೊಳ್ಬೇಕು, ಕ್ಯಾಲಿಬ್ರೇಷನ್ ಸರ್ಟಿಫಿಕೇಟ್. ಫಸ್ಟ್ ಆಫ್ ಆಲ್ ಅದೆಲ್ಲ ಐಡೆಂಟಿಫಿಕೇಶನ್ ಇರಬೇಕು. ನಾವು ಯಾವ ಎಕ್ವಿಪ್ಮೆಂಟ್ಸ್ ಏನೇನಿದೆ ಐಡೆಂಟಿಫಿಕೇಶನ್ ಟ್ರೇಸಬಿಲಿಟಿ ಇರಬೇಕು. ಈಗ ವರ್ನಿಯರ್ ಕ್ಯಾಲಿಪರ್ ಸಪೋಸ್ 8 ಇದೆ ಅಂತ ಅನ್ಕೊಳ್ಳಿ, ಎಲ್ಲದಕ್ಕೂ ನಂಬರಿಂಗ್ ಕೊಟ್ಟು, ಈಗ ಮೈಕ್ರೋಮೀಟರ್ 5 ಇದ್ರೆ ಅದು ಎಲ್ಲದಕ್ಕೂ ನಂಬರಿಂಗ್ ಕೊಟ್ಟು ನಾವು ಇಟ್ಕೋಬೇಕು. ಹೌದು, ಎಸೆಟ್ ನಂಬರ್ ಆ ಥರ. ಸೊ ಈ ಕ್ಲಾಸಲ್ಲಿ ಅದೇ ಹೇಳ್ತಾರೆ 7.1.5 ಮಾನಿಟರಿಂಗ್ ಅಂಡ್ ಮೆಜರಿಂಗ್. ಹೌ ವಿ ಆರ್ ಮೆಜರಿಂಗ್ ಅಂಡ್ ಹೌ ವಿ ಆರ್ ಮೇಂಟೈನಿಂಗ್ ದ ರಿಸೋರ್ಸಸ್. ಮೆಜರಿಂಗ್ ರಿಸೋರ್ಸಸ್ ಅಂದರೆ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಸ್, equipments. ನೆಕ್ಸ್ಟ್ 7.1.6 ಆರ್ಗನೈಸೇಷನ್ ನಾಲೆಜ್. ಇದು ಇಂಪಾರ್ಟೆಂಟ್. ನಾವು ಏನು ಮಾಡ್ತಿದ್ವಿ ಕೆಲಸ ನಮ್ಮದು ನಾಲೆಜ್ ಇರಬೇಕು. ಈಗ ನೀವು ಮಾಡ್ತಾ ಇದ್ದೀರ ಕೆಲಸ, ನೀವು ಮಾಡ್ತಿರೋ ಕೆಲಸದ ಬಗ್ಗೆ ನಿಮಗೆ ನಾಲೆಜ್ ಇರಬೇಕು. ಅದು ಯಾವ ಥರ ಬರುತ್ತೆ?
ಲೈಕ್ ಟ್ರೈನಿಂಗ್ ಅಟೆಂಡ್ ಮಾಡೋದಿರ್ಬೋದು, ಅಥವಾ ಲರ್ನಿಂಗ್ ಫ್ರಮ್ ದ ಫೇಲಿಯರ್ಸ್ ಅಂಡ್ ಸಕ್ಸಸ್ಫುಲ್ ಪ್ರಾಜೆಕ್ಟ್ಸ್. ನೀವು ಏನೋ ಮಾಡಿರ್ತೀರಾ ಲಾಸ್ಟ್ ಪ್ರಾಜೆಕ್ಟ್ಸ್ ಅಲ್ಲಿ, ಏನೋ ಕಸ್ಟಮರ್ ಲಾಸ್ಟ್ ಟೈಮ್ ಏನೋ ಫೇಲಿಯರ್ ಆಗಿದೆ, ಅದರಿಂದ ತಾನೇ ಪಾಠ ಕಲಿತೀರಲ್ವಾ, ಏನೋ ಲೆಸನ್ಸ್ ಕಲಿತೀರ, ಅದು ಕೂಡ ಒಂದು ಆರ್ಗನೈಸೇಷನ್ ನಾಲೆಜ್. ಆ್ಯಂಡ್ ಸಕ್ಸಸ್ ಸ್ಟೋರೀಸ್, ಸಕ್ಸಸ್ಸು ಆಗುತ್ತೆ, ಆ ಸಕ್ಸಸ್ ಇಂದನೂ ಪಾಠ ಕಲಿತೀರಾ. ಸೊ ಈ ಥರ ಮಾಡಿದ್ರೆ ಕರೆಕ್ಟ್ ಆಗುತ್ತೆ ಅಂತ ಗೊತ್ತಿರುತ್ತೆ. ಸೊ ಅದು ಕೂಡ ಯುವರ್ ನಾಲೆಜ್, ಯುವರ್ ಗೇನಿಂಗ್ ದ ನಾಲೆಜ್, ನಿಮ್ಮ ನಾಲೆಜನ್ನ ಗೇನ್ ಮಾಡ್ತೀವಿ. ಸರ್ ಎಕ್ಸ್ಪರ್ಟ್ಸ್ ಇಸ್ ಆರ್ಗನೈಸೇಷನ್, ಇಲ್ಲೇ ಯಾರು ಎಕ್ಸ್ಪರ್ಟ್ಸ್ ಇರ್ಬೋದು, ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಇರ್ಬೋದು, ಅವರಿಂದಲೂ ಕೂಡ ನೀವು ಕಲಿತೇವೆ. ಸೊ ಅದೆಲ್ಲ ಕೂಡ ಆರ್ಗನೈಸೇಷನ್ ನಾಲೆಜ್ ಆಗಿದೆ. So organization shall be maintained and developed and extended. Organization shall be the knowledge necessary for the operation of processes and to achieve conformity product and service. Correct ಆಗಿ ಟ್ರೈನಿಂಗ್ ಕೊಡೋದು, ಆನ್ ಜಾಬ್ ಟ್ರೈನಿಂಗ್ ಕೊಡೋದು, ಇದೆಲ್ಲ ನಿಮ್ಗೆ ಅವೇರ್ನೆಸ್ ಕೊಡೋದು, ಆವಾಗ ನಿಮ್ಮ ನಾಲೆಜ್ ಬೆಳೆಯುತ್ತೆ. ಸೊ ಅದು ಕೂಡ ಪರ್ಟಿಕ್ಯುಲರ್ ನಿಮ್ಗೆ ಏನೇನು ಕೆಲಸ ಮಾಡ್ತಿದ್ದೀರಾ ಎಲ್ಲದೂ ಕೂಡ ನಾಲೆಜ್ ನೀವು ತಗೊಂಡಿರ್ಬೇಕು, ಆರ್ಗನೈಸೇಷನ್ ನಾಲೆಜ್ ಇರಬೇಕಂತ. It can be internal sources or external sources. Successful projects capturing undocumented knowledge and experience with topical experts within the organization. External sources could include like standards, academia, conferences, gathering knowledge, and customer or private. Customer ಇಂದ ಕೂಡ ನೀವು ಕಲಿಬಹುದು. ಕಸ್ಟಮರ್ ಇಂದ ನೀವು ಎಷ್ಟು ನಾಲೆಜ್ ಕಲಿತೀರಾ, ಅವ್ರ ನಮ್ಮ ರಿಕ್ವೈರ್ಮೆಂಟ್ ಏನೇನಿದೆ ಅರ್ಥ ಮಾಡಿಕೊಂಡು ನೀವು ಅವರಿಂದ ಕಲಿಬಹುದು. ಸೊ ಆರ್ಗನೈಸೇಷನ್ ನಾಲೆಜ್ ಅಂದರೆ ಒಂದು ಲಿಮಿಟ್ ಇಲ್ಲ, ಎಷ್ಟು ಬೇಕಾದ್ರೆ ಕಲಿ, ಬಟ್ ನಾವು ನಾಲೆಜ್ ಕರೆಕ್ಟಾಗಿ ಗೇನ್ ಮಾಡಿರ್ಬೇಕು. ನಾವು ಏನೇನು ಮಾಡ್ತಾ ಇದ್ದೀವಿ, ನಮ್ಮ ಆಪರೇಷನ್ ಏನಿದೆ, ಇಲ್ಲಿ ಏನೇನು ಪ್ರೊಸೆಸಸ್ ಮಾಡ್ತೀವಿ ಎಲ್ಲದೂ ನಾಲೆಜ್. ವೆಲ್ಡಿಂಗ್ ಅಂದರೆ ನಾಲೆಜ್ ಗೊತ್ತಿರಬೇಕು, ಈ ಥರ ಮಾಡಿದ್ರೆ ಏನಾಗುತ್ತೆ, ಈ ಥರ ಮಾಡಿದ್ರೆ ಏನಾಗುತ್ತೆ, ಟೆಸ್ಟಿಂಗ್, ಹೈಡ್ರಾಲಿಕ್ ಟೆಸ್ಟಿಂಗ್ ಏನು, ನ್ಯೂಮ್ಯಾಟಿಕ್ ಟೆಸ್ಟಿಂಗ್ ಏನು, ಎಲ್ಲದೂ ಕೂಡ ನಮಗೆ ಗೊತ್ತಿರಬೇಕು, ನಾಲೆಜ್ ಇರಬೇಕು ಅಂತ ಈ ಸ್ಟ್ಯಾಂಡರ್ಡ್ ಈ ಕಾಲದಲ್ಲಿ ಹೇಳಿದೆ. ವಿ ಶುಡ್ ನೋ ಅವರ್ ಆರ್ಗನೈಸೇಷನ್ ನಾಲೆಜ್. ಕಾಂಪಿಟೆನ್ಸ್ ಅಂದರೆ ಸ್ಕಿಲ್. ನೀವು ಮಾಡ್ತಾ ಇರ್ತೀರ ಕೆಲಸ, ಅದು ನಿಮ್ಗೆ ಸ್ಕಿಲ್ ಇರಬೇಕಲ್ಲ, ಆ ಪರ್ಟಿಕ್ಯುಲರ್ ರೋಲ್ ಪ್ರಕಾರ ನಿಮ್ಗೆ ಗೊತ್ತಿರಬೇಕು, ಸ್ಕಿಲ್ ಇರಬೇಕು. ಆ ಸ್ಕಿಲ್ಲನ್ನು ಡಿಫೈನ್ ಮಾಡೋದು ಫಸ್ಟ್ ಆಫ್ ಆಲ್ ಹೈರ್ ಮಾಡಬೇಕಾದ್ರೆ ಕಾಂಪಿಟೆಂಟ್ ಪರ್ಸನ್ನ ನಾವು ಕೆಲಸಕ್ಕೆ ತಗೋಬೇಕು. ಇದಕ್ಕೆ ಜಾಬಿಗೆ ಕರೆಕ್ಟಾಗಿದ್ದಾರಾ, ಕ್ಯಾನ್ ಬಿ ರಿಟರ್ನ್ ದ ನೆಸೆಸರಿ ಕಾಂಪಿಟೆನ್ಸಿ ಪರ್ಸನ್ ಡೂಯಿಂಗ್ ವರ್ಕ್ ಅಂಡರ್ ಹಿಸ್ ಕಂಟ್ರೋಲ್ ದಟ್ ಎಫೆಕ್ಟ್ಸ್ ಬಾಡಿ ಪರ್ಫಾರ್ಮೆನ್ಸ್. ಎನ್ಶೂರ್ ದಟ್ ಪರ್ಸನ್ಸ್ ಆರ್ ಕಾಂಪಿಟೆಂಟ್ ಆನ್ ದಿ ಬೇಸಿಸ್ ಆಫ್ ಅಪ್ರೋಪ್ರಿಯೇಟ್ ಎಜುಕೇಷನ್, ಟ್ರೈನಿಂಗ್ ಆರ್ ಎಕ್ಸ್ಪೀರಿಯನ್ಸ್. ಒಂದೇ ಅವರಿಗೆ ಎಜುಕೇಶನ್ ಕರೆಕ್ಟ್ ಆಗಿರ್ಬೇಕು ಅದು ಆ ಪರ್ಟಿಕ್ಯುಲರ್ ಪೋಸ್ಟ್ ಅಲ್ಲಿ, ಇಲ್ಲ ಎಕ್ಸ್ಪೀರಿಯನ್ಸ್ ಇದ್ರೂ ಓಕೆ, ರಿಲೆವೆಂಟ್ ಎಕ್ಸ್ಪೀರಿಯನ್ಸ್ ಇದ್ರೂ ಓಕೆ, ಮತ್ತೆ ಟ್ರೈನಿಂಗ್ ಇರಬೇಕು. ಆ ಥರ ಟ್ರೈನಿಂಗ್ ಯಾವ್ದು ಅವ್ರು ತಗೊಂಡಿರ್ಬೇಕು, ಆ ಥರ ನಾವು ಸೆಲೆಕ್ಟ್ ಮಾಡಬೇಕು ಪರ್ಸನ್. ಏನು ಮಾಡಬೇಕು, ವೆಲ್ಡರ್ ಅಂತ ಹೇಳಿದ್ರೆ ಅವ್ನಿಗೆ ಅಂದರೆ ವೆಲ್ಡರಿಂಗ್ ಬಗ್ಗೆ ನಾಲೆಜ್ ಇರಬೇಕು, ಈ ಮಸ್ಟ್ ಸರ್ಟಿಫೈಡ್ ವೆಲ್ಡರ್ ಆಗಬೇಕು, ವೆಲ್ಡರ್ ಇರಬೇಕು. ಮತ್ತೆ ಎಜುಕೇಶನ್ ಇಲ್ಲದ ಎಕ್ಸ್ಪೀರಿಯನ್ಸ್ ಇದ್ರೂ 10 ವರ್ಷ 15 ವರ್ಷ ಎಕ್ಸ್ಪೀರಿಯನ್ಸ್ ಇದ್ರೆ ಓಕೆ ಅಂದ್ರೆ ಓಕೆ, ಎಜುಕೇಶನ್ ಇಲ್ಲ ಅಂದ್ರೆ ಓಕೆ, ಎಕ್ಸ್ಪೀರಿಯನ್ಸ್ ಕೌಂಟ್ ಆಗುತ್ತೆ. ಸೊ ಎಜುಕೇಶನ್, ಎಕ್ಸ್ಪೀರಿಯನ್ಸ್ ಆ್ಯಂಡ್ ಟ್ರೈನಿಂಗ್ ಮೂರು ಕೂಡ ಕನ್ಸಿಡರ್ ಮಾಡಬೇಕು ಒಂದು ಪರ್ಸನ್, ಕಾಂಪಿಟೆಂಟ್ ಪರ್ಸನ್. ಓಕೆ, ನೆಕ್ಸ್ಟ್ ಸ್ಕಿಲ್ ಮ್ಯಾಟ್ರಿಕ್ಸ್ ಇವ್ಯಾಲ್ಯೂಯೇಷನ್ ಮಾಡಿ. ಇದರಲ್ಲಿ ನಾನು ಹೇಳ್ತೀನಿ ಸಪೋರ್ಟ್ ಆಗಿ ಎಲ್ಲ ಎಂಪ್ಲಾಯೀಸ್ ನಾವು ಸ್ಕಿಲ್ ಮ್ಯಾಟ್ರಿಕ್ಸ್ ಅಂತ ನೋಡಬೇಕು, ಇವ್ಯಾಲ್ಯೂಯೇಷನ್ ಮಾಡಬೇಕು. ಯಾಕಂದ್ರೆ ನಿಮಗೆ ಗೊತ್ತಿರುತ್ತೆ ಆ ಜಾಬಿಗೆ ಏನೇನು ಸ್ಕಿಲ್ಸ್ ಬೇಕಾಗುತ್ತೆ ಅಂತ ಗೊತ್ತಿರುತ್ತೆ. HR ಆ್ಯಕ್ಚುಲಿ ಅಂದರೆ ಡಿಪಾರ್ಟ್ಮೆಂಟ್ ಹೆಡ್ಸ್ ಮಾಡಬೇಕು ಆ್ಯಕ್ಚುಲಿ. ಸೊ ಈ ಪರ್ಸನ್ನು ಇದಕ್ಕೆ ಸೂಟ್ ಆಗ್ತಾರಾ, ಸೂಟ್ ಆಗಲ್ವಾ, ಈ ಸ್ಕಿಲ್ಲಲ್ಲಿ ನಾಲೆಜ್ ಆಫ್ ಡ್ರಾಯಿಂಗ್, ರೀಡಿಂಗ್. ಸಪೋಸ್ ನಾಲೆಜ್ ಡ್ರಾಯಿಂಗ್ ಪ್ರೊಡಕ್ಷನಲ್ಲಿ ಡ್ರಾಯಿಂಗ್ ರೀಡಿಂಗ್ ಬಗ್ಗೆ ನಾಲೆಜ್ ಇದೆಯಾ ಅವ್ರಿಗೆ, ಅಥವಾ ಅವೇರ್ನೆಸ್ ಇದೆಯಾ ಕ್ವಾಲಿಟಿ ಬಗ್ಗೆ, ಅಥವಾ ಇನ್ಸ್ಪೆಕ್ಷನ್ ಮಾಡೋಕ್ಕೆ ಬರುತ್ತಾ ಅವರಿಗೆ. ಸೊ ಎಲ್ಲ ಒಂದು ಚೆಕ್ ಲಿಸ್ಟ್ ಮಾಡಿ ಥರ ಮಾಡಿ ವೆದರ್ ಈ ಸೂಟೇಬಲ್ ಫಾರ್ ದಿಸ್ ಪೋಸ್ಟ್ ಅಥವಾ ಜಾಬ್ ಬಗ್ಗೆ ಇವ್ಯಾಲ್ಯೂಯೇಷನ್ ಮಾಡಬೇಕು. ಅದೇ ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್ ಅಂತ ಹೇಳ್ತಾರಲ್ವಾ, ಲೈಕ್ ಸಮ್ ಇಂಕ್ರಿಮೆಂಟ್ಸ್ ಬಗ್ಗೆ ಎಲ್ಲ ಮಾಡಬೇಕು, ಇಂಕ್ರಿಮೆಂಟ್ ಆಗೋದೆಲ್ಲ ಮಾಡಬೇಕು. ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್, ಸ್ಕಿಲ್ ಮ್ಯಾಟ್ರಿಕ್ಸ್ ಇವ್ಯಾಲ್ಯೂಯೇಷನ್ ಮಾಡಬೇಕು. ಆವಾಗ ನಮ್ಗೆ ಗೊತ್ತಾಗುತ್ತೆ. ಈ ಕ್ಯಾನ್ ಬಿ ಮಲ್ಟಿ ಸ್ಕಿಲ್ ಇರ್ಬೋದು, ಅವ್ರಿಗೆ ಗೊತ್ತಾಗುತ್ತೆ ನಮಗೆ ಸ್ಕಿಲ್ ಇವ್ಯಾಲ್ಯೂಯೇಷನ್ ಮಾಡಿ. ಇವ್ನು ಕೆಲವರು ವೆಲ್ಡಿಂಗ್ ಮಾಡ್ತಾರೆ, ಕೆಲವರು ಅಸೆಂಬ್ಲಿ ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ಕೆಲವರು ಮಲ್ಟಿ ಸ್ಕಿಲ್ ಪರ್ಸನ್ ಇರ್ತಾರೆ, ಅವ್ರನ್ನ ನಾವು ಯುಟಿಲೈಸ್ ಮಾಡ್ಕೋಬೇಕು ಬೇಕು. ಅಂದರೆ ಕೆಲವು ಪರ್ಸನ್ ಅಬ್ಸೆಂಟ್ ಆದಾಗ ಯಾವುದೋ ವೆಲ್ಡರ್ ಬಂದಿಲ್ಲಪ್ಪ, ಯಾರು ಬಂದಿಲ್ಲ, ಅವಾಗ ಆ ಪರ್ಸನ್ ಅಲ್ಲಿಗೆ ಹಾಕ್ಬೋದಲ್ಲ, ಮಲ್ಟಿ ಸ್ಕಿಲ್ ಆಗುತ್ತೆ. ಆವಾಗ ಪ್ರೊಡಕ್ಷನ್ ಟ್ಯಾಂಪರ್ ಆಗಲ್ಲ. ಅದು ಕೂಡ ಒಂದು ಮೆಥಡಾಲಜಿ, ಇಂಪ್ರೂವ್ಮೆಂಟ್ ಮೆಥಡಾಲಜಿ. ಸೊ ಆವಾಗ ಅದಕ್ಕೆ ಸ್ಕಿಲ್ ಮ್ಯಾಟ್ರಿಕ್ಸ್ ಇವ್ಯಾಲ್ಯೂಯೇಷನ್ ಮಾಡಲೇಬೇಕು.
ಅದು ಎಚ್ ಓ ಡಿ ಕೆಲಸ, ಡಿಪಾರ್ಟ್ಮೆಂಟ್ ಎಚ್ ಓ ಡಿ ಕೆಲಸ. ಎಚ್ ಆರ್ ಶುಡ್ ಡ್ರೈವ್ ದಟ್. ಎಚ್ ಆರ್ ಯಾಕಂದ್ರೆ ಎಚ್ ಆರ್ ಹತ್ರ ಡಾಕ್ಯುಮೆಂಟ್ ಇರಬೇಕು, ಸ್ಕಿಲ್ ಮ್ಯಾಟ್ರಿಕ್ಸ್ ಡಾಕ್ಯುಮೆಂಟ್ ಇರಬೇಕು. ಈ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲ ಆಪರೇಟರ್ಸ್ ಏನೇನು ಯಾವ ಥರ ಸ್ಕಿಲ್ಸ್ ಇದೆ, ಅವ್ರದ್ದು ಏನೇನು ಸ್ಕಿಲ್ ಇದೆ ಅಂತ ನಮ್ಗೆ ಗೊತ್ತಿರಬೇಕು. ಎಚ್ ಆರ್ ಶುಡ್ ನೋ ದಟ್. ಸೊ ಯಾಕಂದ್ರೆ ಅವರು ಎಚ್ ಆರ್ ಓನ್ಲಿ ಫೆಸಿಲಿಟೇಟರ್ಸ್ ಅಲ್ವಾ, ಸೊ ಎಚ್ ಆರ್ ಶುಡ್ ನೋ ದಟ್. ಸೊ ಅದಕ್ಕೆ ಡಿಪಾರ್ಟ್ಮೆಂಟ್ ಹೆಡ್ಸ್ ಸಪೋರ್ಟ್ ಮಾಡಬೇಕು. ಪ್ರೊಡಕ್ಷನ್ ಇನ್ಚಾರ್ಜ್, ಪ್ರೊಡಕ್ಷನ್ ಮ್ಯಾನೇಜರ್ ಕೂಡ ಸಪೋರ್ಟ್ ಮಾಡಬೇಕು. ಈ ಪರ್ಸನ್ ಈ ಥರ ಜಾಬ್ ಮಾಡ್ತಾನೆ, ಇದಕ್ಕೆ ಕಾಂಪಿಟೆಂಟ್ ಇದ್ದಾರೆ, ಇದಕ್ಕೆ ಅವ್ರು ಇವರಿಗೆ ಮಲ್ಟಿ ಸ್ಕಿಲ್ ಇದೆ, ಸೊ ಎಲ್ಲರೂ ಕೂಡ ಡಿಸೈಡ್ ಮಾಡಬೇಕು. ದಟ್ ಈಸ್ ಕಾಲ್ಡ್ ಸ್ಕಿಲ್ ಮ್ಯಾಟ್ರಿಕ್ಸ್ ಇವಾಲ್ಯೂಯೇಷನ್. ಅದು ಡಾಕ್ಯುಮೆಂಟ್ ಇರಬೇಕು. ಇದರಿಂದ ಹೇಗೆ ಬೆನಿಫಿಟ್ ಆಗ್ತದೆ ನಾನೇ ಹೇಳಿ, ತುಂಬ ಬೆನಿಫಿಟ್. ಇನ್ನೊಂದು ಟ್ರೈನಿಂಗ್ ನೀಡಿ ಕೂಡ ಆಗುತ್ತೆ. ಯಾಕೆಂದ್ರೆ ಈ ಪರ್ಸನ್ಗೆ ಇದರಲ್ಲಿ ನಾಲೆಜ್ ಕಮ್ಮಿ ಇದೆ. ಸಪೋಸ್ ನಾನು ಡ್ರಾಯಿಂಗ್ ರೀಡಿಂಗ್ ಸ್ವಲ್ಪ ಕಮ್ಮಿ ಇದೆ, ಸೊ ಆವಾಗ ಟ್ರೈನಿಂಗ್ ಕೊಡ್ಬೋದು. ಡ್ರಾಯಿಂಗ್ ರೀಡಿಂಗ್ ಯಾವ ಥರ ಮಾಡಬೇಕು, ಯಾವ ಥರ ಡ್ರಾಯಿಂಗ್ಸ್ ಬರುತ್ತೆ ನಮ್ಮಲ್ಲಿ, ಯಾವ ಥರ ರೀಡಿಂಗ್ ಮಾಡಬೇಕು, ಅದೆಲ್ಲ ನಾವು ಟ್ರೈನಿಂಗ್ ಕೊಡ್ಬೋದು. ಇಟ್ ಇಸ್ ಒನ್ ಆಫ್ ದಿ ಟ್ರೈನಿಂಗ್ ನೀಡ್ ಐಡೆಂಟಿಫಿಕೇಶನ್ ಕೂಡ ಆಗುತ್ತೆ ಸ್ಕಿಲ್ ಮ್ಯಾಟ್ರಿಕ್ಸ್ ಮಾಡೋದ್ರಿಂದ. ಇದು ಮ್ಯಾಂಡೇಟರಿ ರಿಕ್ವೈರ್ಮೆಂಟು. ಸ್ಕಿಲ್ ಮ್ಯಾಟ್ರಿಕ್ಸ್ ಇವಾಲ್ಯೂಯೇಷನ್ ಮಾಡಲೇಬೇಕಾಗಿದೆ ಆಸ್ ಪರ್ ದಿ ಸ್ಟ್ಯಾಂಡರ್ಡ್ ರಿಕ್ವೈರ್ಮೆಂಟ್. ತುಂಬ ಬೆನಿಫಿಟ್ ಆಗುತ್ತೆ, ನಮಗೆ ಬೆನಿಫಿಟ್ ಆಗುತ್ತೆ. ನೆಕ್ಸ್ಟ್ ಅವೇರ್ನೆಸ್, ಅದೇ ಟ್ರೈನಿಂಗ್ ಕೊಡೋದು. ನಮಗೆ ಟ್ರೈನಿಂಗ್ ನೀಡ್ ಐಡೆಂಟಿಫಿಕೇಶನ್ ಆಯ್ತು, ಆಮೇಲೆ ಟ್ರೈನಿಂಗ್ ಕೂಡ ಅವ್ರಿಗೆ ಪ್ರೊವೈಡ್ ಮಾಡಬೇಕು. ಪ್ರಾಪರ್ ಟ್ರೈನಿಂಗ್ನ ನಾವು ಎಂಪ್ಲಾಯೀಸ್ಗೆ ಟ್ರೈನಿಂಗ್ ಪ್ರೊವೈಡ್ ಮಾಡಬೇಕು. ಅವೇರ್ನೆಸ್ ಕೊಡಬೇಕು, ಕ್ವಾಲಿಟಿ ಪಾಲಿಸಿ ಬಗ್ಗೆ ಅವೇರ್ನೆಸ್ ಕೊಡಬೇಕು, ಕ್ವಾಲಿಟಿ ಆಬ್ಜೆಕ್ಟಿವ್ಸ್ ಬಗ್ಗೆ, ರಿಲೆವೆಂಟ್ ಕ್ವಾಲಿಟಿ ಪಾಲಿಸಿ, ರಿಲೆವೆಂಟ್ ಕ್ವಾಲಿಟಿ ಆಬ್ಜೆಕ್ಟಿವ್ಸ್ ಬಗ್ಗೆ ಅವೇರ್ನೆಸ್ ಕೊಡಬೇಕು, ಟ್ರೈನಿಂಗ್ಸ್ ಕೊಡಬೇಕು. ನೆಸೆಸರಿ ಟ್ರೈನಿಂಗ್ ಪ್ಲಾನ್ ಇರಬೇಕು. ಫಸ್ಟ್ ಆಫ್ ಆಲ್ ಟ್ರೈನಿಂಗ್ ಪ್ಲಾನ್ ಮಾಡಿ. ಸಪೋಸ್ ಅವೇರ್ನೆಸ್ ಆನ್ 5 ಸ್ಪೆಕ್ಟ್ ಹೇಳಿದ್ದೀರಾ, ಇಲ್ಲೇ ಆಗ್ತಿಲ್ಲ. ಅವೇರ್ನೆಸ್ ಆನ್ 5 ರೀಸನ್ಸ್ ಬಗ್ಗೆ, ಇಂಪ್ರೂವ್ಮೆಂಟ್ ಆಕ್ಟಿವಿಟಿ ಬಗ್ಗೆ, ತುಂಬ ಸೇಫ್ಟಿ ಬಗ್ಗೆ ಎಲ್ಲರೂ ಕೂಡ ಟ್ರೈನಿಂಗ್ ಫಸ್ಟ್ ಆಫ್ ಆಲ್ ಪ್ಲಾನ್ ಮಾಡಬೇಕು. ಇಯರ್ಲಿ ಟ್ರೈನಿಂಗ್ ಕ್ಯಾಲೆಂಡರ್ ಸೆಟ್ ಮಾಡಬೇಕು. ಈ ಮಂತಲ್ಲಿ ಈ ಥರ ಟ್ರೈನಿಂಗ್ ಕೊಡಬೇಕು, ಈ ಮಂತಲ್ಲಿ ಈ ಥರ ಟ್ರೈನಿಂಗ್ ಕೊಡಬೇಕು, ಯಾವ ಟ್ರೈನರ್ ಕೊಡಬೇಕು ಅಂತ ಮೊದಲೇ ಕ್ಯಾಲೆಂಡರ್ ಸೆಟ್ ಮಾಡಿ ಆಮೇಲೆ ಟ್ರೈನಿಂಗ್ ರೆಕಾರ್ಡನ್ನು ಇಟ್ಕೊಳ್ಬೇಕು. ಟ್ರೈನಿಂಗ್ ಮಾಡಿದ್ದು ಇದೆಲ್ಲ ಎಚ್ ಆರ್ ರೋಲ್. ಟ್ರೈನಿಂಗ್ ರೆಕಾರ್ಡ್ ಆದಮೇಲೆ ಟ್ರೈನಿಂಗ್ ಇವಾಲ್ಯೂಯೇಷನ್ ಮಾಡಬೇಕು. ಅದು ಇಂಪಾರ್ಟೆಂಟ್. ನಿಮಗೆ ಸುಮ್ಮನೆ ಟ್ರೈನಿಂಗ್ ಕೊಟ್ಟಿದ್ದೀವಲ್ಲ, ಈಗ ಇದೆಲ್ಲ ಅರ್ಥ ಆಗಿದೆ ಅಂತ ಇವಾಲ್ಯೂಯೇಷನ್ ಮಾಡಬೇಕು. ಎಫೆಕ್ಟಿವ್ನೆಸ್ ಮಾನಿಟರಿಂಗ್ ಮಾಡಬೇಕು. ಅದು ನಿಮ್ಗೆ ಅರ್ಥ ಆಗಿದೆಯಾ ಇಲ್ವಾ ಅಂತ ಲೈಕ್ ಕ್ವಶನ್ ಇರಿಸ್ಬೇಕು, ಏನಕ್ಕೆ ಕೊಟ್ಟು ಅದು ಎಫೆಕ್ಟಿವ್ನೆಸ್ ಕೂಡ ಇದು ಮಾಡಿ ರೆಕಾರ್ಡ್ ಇಟ್ಕೋಬೇಕು. ಟ್ರೈನಿಂಗ್ ರೆಕಾರ್ಡ್, ಟ್ರೈನಿಂಗ್ ಪ್ಲಾನ್, ಟ್ರೈನಿಂಗ್ ರೆಕಾರ್ಡ್, ಟ್ರೈನಿಂಗ್ ಇವಾಲ್ಯೂಯೇಷನ್, ಟ್ರೈನಿಂಗ್ ಎಫೆಕ್ಟಿವ್ನೆಸ್, ಇಷ್ಟು ಕೂಡ ಇರಬೇಕು ಒಂದು ಕಂಪ್ನಿ ಅಂತ ಹೇಳಿದ್ರೆ. ಟ್ರೈನಿಂಗ್ ಸುಮ್ಮನೆ ಕೊಟ್ಟು ಟ್ರೈನಿಂಗ್ ಕೊಡೋದು ಅಲ್ಲ, ಅದ್ರ ಎಫೆಕ್ಟಿವ್ನೆಸ್ ಕೂಡ ಮಾನಿಟರ್ ಮಾಡಬೇಕು. ಅದಕ್ಕೆ ಹೇಳಿದ್ರೆ ಸ್ಕಿಲ್ ಮ್ಯಾಟ್ರಿಕ್ಸ್ ಎಲ್ಲ ಮಾಡ್ತಾ ಇರೋದ್ರಿಂದ ಫಸ್ಟ್ ಆನ್ ಜಾಬ್ ಟ್ರೈನಿಂಗ್ ಕೊಡೋಕ್ಕೆ ನಮ್ಗೆ ಈಸಿ ಆಗುತ್ತೆ. ಶಾಪ್ ಫ್ಲೋರಲ್ಲಿ ಏನೇನು ಅವ್ರಿಗೆ ಟ್ರೈನಿಂಗ್ ಬೇಕು ಅದನ್ನು ಆ ಟ್ರೈನಿಂಗ್ ನೀಡ್ ಐಡೆಂಟಿಫೈ ಮಾಡೋಕ್ಕೆ ಈಸಿ ಆಗುತ್ತೆ. ಡೌಟ್ ಇದೆ ಇದರಲ್ಲಿ ಏನಾದ್ರು? ಹೌದು, ಅದೇ ಎಚ್ ಓ ಡಿಸ್ ಡಿಪಾರ್ಟ್ಮೆಂಟ್ ಹೆಡ್ಸ್ ಎಚ್ ಆರ್ಗೆ ಕೊಡಬೇಕು. ಎಚ್ ಆರ್ ಶುಡ್ ಪ್ಲಾನ್ ಫಾರ್ ದಿ ಟ್ರೈನಿಂಗ್. ಈ ಸರ್ವಿಸ್ ಏನು ಹೋಗ್ತಾ ಇರ್ತಿಲ್ಲ, ಸರ್ವಿಸ್ ಅಲ್ಲಿ ಅವ್ರಿಗೆ ಏನು ಗೊತ್ತಿರಲ್ಲ. ಫಸ್ಟ್ ಆಫ್ ಆಲ್ ಪ್ರಾಡಕ್ಟ್ ನಾಲೆಜ್ ಇರಬೇಕಲ್ಲ, ನಮ್ಗೆ ಯಾವ ಥರ ಸರ್ವಿಸ್ ಮಾಡೋದು ಫಸ್ಟ್ ಟ್ರೈನಿಂಗ್ ಕೊಡಲೇಬೇಕು ತಾನೆ ಅವರಿಗೆ. ಸೊ ಆ ಟ್ರೈನಿಂಗ್ ಕೊಟ್ಬಿಟ್ಟು ನಾವು ನೀವು ಬಿಡಬೇಕಾಗುತ್ತೆ. ಇಂಡಕ್ಷನ್ ಟ್ರೈನಿಂಗ್ ಇರ್ಬೋದು, ಎನಿ ಟ್ರೈನಿಂಗ್ ಯು ಶುಡ್ ಪ್ಲಾನ್ ಆ್ಯಂಡ್ ಯು ಶುಡ್ ಇವಾಲ್ಯೂಯೇಷನ್ ಮಾಡಬೇಕು. ಟ್ರೈನಿಂಗ್ ಎಷ್ಟು ಎಫೆಕ್ಟಿವ್ನೆಸ್ ಮಾನಿಟರ್ ಮಾಡಬೇಕು. ಅದು ಅರ್ಥ ಆಗಿದೆಯಾ ಅವರಿಗೆ ಅಂತ ನಾವು ಚೆಕ್ ಮಾಡಬೇಕು. ಒಂದೇ ಸಲ ಮಾಡೋಕ್ಕಾಗಲ್ಲ. ಅದು ಫಸ್ಟಿಗೆ 3 ತಿಂಗಳು ಬಿಟ್ಟು ಇವ್ರು ಕರೆಕ್ಟಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದೀರಾ ಅಂತ ಚೆಕ್ ಮಾಡಬೇಕು. ಎಚ್ ಓ ಡಿ ಅಂದರೆ ಡಿಪಾರ್ಟ್ಮೆಂಟ್ ಹೆಡ್ಸ್ ಅದನ್ನು ಚೆಕ್ ಮಾಡಬೇಕು. ಒಂದು ಆಕ್ಟಿವಿಟಿ ಕೂಡ ನನಗೆ ನಿದ್ದೆ ಬರ್ತದೆ ಅನಿಸುತ್ತೆ. ಆಕ್ಟಿವಿಟಿ ಕೂಡ ಓಕೆ. ಕ್ವಾಲಿಟಿ ಆಬ್ಜೆಕ್ಟಿವ್ಸ್ ಏನೇನಿದೆ ನಿಮ್ಗೆ ಬರ್ಬಿಡಿ. ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಏನೇನು ಆಬ್ಜೆಕ್ಟಿವ್ಸ್ ಬರ್ತದೆ ಅಂತ ನೀವು ಬರ್ಬಿಡಿ. ಏನೇನು ಟಾರ್ಗೆಟ್ಸ್ ತಗೋಬೇಕು. 5 minutes टाइम आपका डिपार्टमेंट आप वर्क कर रहे हैं ना, आपका टारगेट आपने बोला टारगेट वही लिख लीजिए। कितना प्रोडक्शन करना है, कितना प्रोडक्शन करने का, कितना करते समय प्रोडक्शन
ऑब्जेक्टिव मेजरेबल कितना करना सर्विस करना कितने दिन के अंदर करना। अगर तुम्हारा टारगेट होता है 5 डेज में कंप्लीट करना, तो तुम 3 दिन के अंदर कंप्लीट कर रहे हो, वो तुम्हारा एफिशिएंसी दिखाता है, तो यू आर डूइंग बेटर। అట్లా అట్లా నువ్వు చేయాలి సో ఆ 2 డేస్ కంపెనీకి కంపెనీ ఎక్స్పెన్సెస్ ಇದೆಲ್ಲ ಏನು అది టార్గెట్ అనేది అర్థమైంది ఎక్కడ ఫిట్ చేయాలి. ಮೊನ್ನೆ ಕಳಿಸಿದ್ದೀರಲ್ಲ ಸ್ಟೋರಲ್ಲಿ ಇನ್ ಟೈಮ್ ರಾ ಮೆಟೀರಿಯಲ್ನ ಇನ್ವೆಂಟ್ರಿ ಎಷ್ಟು ಮಾಡಿದ್ದೀರಾ? ಇನ್ವೆಂಟ್ರಿ ಎಷ್ಟಿದೆ? ಅದನ್ನು ತೋರಿಸ್ಬೇಕು. ಇಷ್ಟು ಇನ್ವೆಂಟರಿ 100% ಇನ್ವೆಂಟ್ರಿ ಮಾಡ್ತಾರೆ, ಅದು ತುಂಬ ಬರುತ್ತೆ. ಇಲ್ಲ ಪ್ರೊಕ್ಯೂರ್ಮೆಂಟ್ ಇಂಡೆಂಟ್ ಕೊಡೋದು ಪರ್ಚೇಸಿಂಗ್ ಕಡಿಮೆ ಆಗಿದ್ರೆ ಚೆಕ್ ಮಾಡ್ತಾರೆ. ಮತ್ತು ಇನ್ವೆಂಟ್ರಿ ಆಡಿಟ್ ಮಾಡಬೇಕು, ಇನ್ವೆಂಟ್ರಿ ಚೆಕ್ ಮಾಡಿ ಮಂತ್ ಇನ್ವೆಂಟ್ರಿ ಚೆಕ್ ಮಾಡಬೇಕು. ಫಸ್ಟಲ್ಲಿ ಆ ಇನ್ವೆಂಟ್ರಿ ಫಿಸಿಕಲ್ ಸ್ಟಾಕಿಗೂ ಕರೆಕ್ಟಿಂಗ್ ಸಿಸ್ಟಮ್ ಅಲ್ಲಿ ಎಂಟ್ರಿ ಮಾಡಬೇಕು, ಕರೆಕ್ಟ್ ಆಗಿದೆ ಚೆಕ್ ಮಾಡಬೇಕು. ಕಂಪ್ಲೀಟ್ ಆಯ್ತಾ ಯಾವ ಡಿಪಾರ್ಟ್ಮೆಂಟ್ ಅಂತ ಹೇಳಿ